ಮಹಾರಾಷ್ಟ್ರ ರಾಜಕಾರಣದಲ್ಲಾದಂಥ ಕ್ಷಿಪ್ರ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಇದೀಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಅವರ ಆಡಳಿತ ಶುರುವಾಯಿತು. ನಾಳೆ ಏಕನಾಥ್ ಶಿಂದೆ ಬಹುಮತ ಸಾಬೀತು ಪ್ರಕ್ರಿಯೆ ನಡೆಯುತ್ತೆ. ಬ್ರೇಕಿಂಗ್ ನ್ಯೂಸ್. ನಾಳೆ ಮತ್ತು ನಾಡಿದ್ದು 2 ದಿನ ವಿಶೇಷ ಅಧಿವೇಶನ. ಬಹುಮತ ಸಾಬೀತುಪಡಿಸಬೇಕು. ಸದ್ಯ ಗೋವಾದಲ್ಲೇ ಇದ್ದಾರೆ ರೆಬಲ್ ಶಾಸಕರು, ಯಾರು ಬಂದಿಲ್ಲ. ನಾಳೆ ನೇರವಾಗಿ ವಿಧಾನಸಭೆ ಕಲಾಪಕ್ಕೆ ಬರ್ತಾರೆ. ಕೈಯತ್ತಕ್ಕೆ ಪ್ರಮಾಣ ವಚನ ಬಳಿಕ ಗೋವಾಗೆ ಹೋದರು ಶಿಂಧೆ ಅವರು. ಅಲ್ಲಿಗ ಫೈನಲ್ ಮಾತುಕತೆ ಮಾಡಿ ಎಲ್ಲರನ್ನು ಮತ್ತೆ ತಮ್ಮ ವಿಶ್ವಾಸದಲ್ಲಿ ಇಟ್ಕೊಂಡು ಆಮೇಲೆ ನೇರವಾಗಿ ಕರ್ಕೊಂಬರ್ತಾರೆ. ಈ ಥರದ ದೃಶ್ಯಾವಳಿಗಳನ್ನು ಕರ್ನಾಟಕದ ಜನತೆಗೆ ಹೊಸದಲ್ಲ. ಅವರೆಲ್ಲಿದ್ದರೋ ಅಲ್ಲಿಗೆ ನೇರವಾಗಿ ವಿಧಾನಸೌಧಕ್ಕೆ ಬಂದಿರಲಿಲ್ವಾ, ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರನ್ನೇ ಒಳಗೆ ಕರ್ಕೊಂಡಿರಲಿಲ್ವಾ, ಆ ಥರ ಇದು ಹಾಗೇನೆ. ಗೋವಾದಲ್ಲಿದ್ದಾರೆ ಎಲ್ಲ ರೆಬಲ್ ಶಾಸಕರು. ಅವರೆಲ್ಲರನ್ನೂ ಏಕನಾಥ್ ಶಿಂದೆ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಅವರು ಮುಖ್ಯಮಂತ್ರಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಇನ್ನು ಬಲಭಾಗದಲ್ಲಿ ನೋಡ್ತಿರೋರು BJPಯ ದೇವೇಂದ್ರ ಫಡ್ನವೀಸ್. ಈ ಮುಂಚೆ ಅವರು ಮಾಜಿ ಮುಖ್ಯಮಂತ್ರಿ, ಈಗ ಉಪಮುಖ್ಯಮಂತ್ರಿ ಹಾಲಿ ದೇವೇಂದ್ರ ಫಡ್ನವೀಸ್ ಅಧಿಕಾರ ಸ್ವೀಕಾರ ಮಾಡಿದ್ರು ನಿನ್ನೆ ಮಹಾರಾಷ್ಟ್ರದ ರಾಜಭವನದಲ್ಲಿ. ಇದೀಗ ಏಕನಾಥ್ ಶಿಂದೆ ಅವರ ಶಿಂಧೆ ಸರ್ಕಾರ ಶುರುವಾಯಿತು. ಇದೀಗ ನಾಳೆ ಬಹುಮತ ಸಾಬೀತುಪಡಿಸಬೇಕು. ನಾಳೆ ನಾಡಿದ್ದು 2 ದಿನ ವಿಶೇಷ ಅಧಿವೇಶನ ಇದೆ. ಗೋವಾಗೆ ಅವರನ್ನೆಲ್ಲ ಕೂಡ ಕರ್ಕೊಂಬರ್ತಾರೆ. ಬೆಳಗಾವಿಯ ಒಂದು ನ್ಯೂಸ್ ನೋಡಿ. ಬೆಳಗಾವಿಯ ಡೇಂಜರ್ ಟ್ರ್ಯಾಕ್ಟರ್ ಹಗ್ಗ ಜಗ್ಗಾಟ ಪ್ರಕರಣ. ಆಟ ಆಯೋಜಿಸಿದವರ ಮೇಲೆ FIR ದಾಖಲಾಯಿತು. ಯಾಕೆಂದ್ರೆ ಇದು ಅಪಾಯಕಾರಿ ಟ್ರ್ಯಾಕ್ಟರ್ ರೇಸ್. ಅದನ್ನು ಅರೇಂಜ್ ಮಾಡಿದವರ ಮೇಲೆ ಕೇಸ್ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಲ್ಲಿ ನಾವು ನೋಡಿರ್ಲಿಲ್ವಲ್ಲ ಅಂತ ನಿನ್ನೆ ಯಾರಾದರೂ ನೋಡದೆ ಹೋಗಿದ್ರೆ ಅವ್ರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಬೆಳಗಾವಿಯ ಅಥಣಿ ತಾಲೂಕು ಚಮಕೇರಿಯಲ್ಲಿ ಈ ಆಟ ನಡೆದಿತ್ತು. ಅಥಣಿಯ CPI ಶಂಕರಗೌಡ ಬಸನಗೌಡ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ಮಾಡಿದ್ರು. ಆಯೋಜಕರು ಭಾಗವಹಿಸಿದವರ ಮೇಲೆ FIR ದಾಖಲು ಮಾಡಿದ್ರು. ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ನಿನ್ನೆ ನ್ಯೂಸ್ 18ನಲ್ಲಿ ನಾವು ವರದಿ ಪ್ರಸಾರ ಮಾಡಿದ್ವಿ. ವರದಿ ಪ್ರಸಾರ ಮಾಡ್ತಿದ್ದಾಗ ಎಚ್ಚೆತ್ಕೊಂಡ್ರು, ಓಡೋದ್ರು ಎಲ್ಲ ಪೊಲೀಸರು, ಇನ್ಚಾರ್ಜ್ ಅವರು ಎಲ್ಲ. ಇದೀಗ FIR ದಾಖಲು ಮಾಡಿದ್ದಾರೆ. ಆ ದೃಶ್ಯ ಹೇಗಿತ್ತಪ್ಪ ಅಂದ್ರೆ ನೋಡಿ, ಮಧ್ಯಭಾಗದ ದೃಶ್ಯ. ಟ್ರ್ಯಾಕ್ಟರ್ ಹಗ್ಗ ಜಗ್ಗಾಟ ಹೆಂಗಿರುತ್ತೆ ಯಪ್ಪ ಅಂತ ನಿಮಗೂ ಅನ್ಸಿರುತ್ತೆ ನೋಡ್ತಿರೋರಿಗೆ. ಎಷ್ಟು ಡೇಂಜರ್ ಗುರು ಅಂತ. ಹಂಗೆ ಕಾಣಿಸುತ್ತೆ, ಅದು ಹಂಗೆ ಇದೆ ಕೂಡ.